ಮುಂಗುಸಿ. ಮುಂಗುಸಿಗಳು ಅರ್ಪೆಸ್ಟಿಡೆ ಕುಟುಂಬಕ್ಕೆ ಸೇರಿದ್ದು, ಅದರಲ್ಲಿ 34 ಪ್ರಭೇದದ ಜೀವಿಗಳನ್ನು ಕಾಣಬಹುದು. ಅವುಗಳಲ್ಲಿ 29 ಪ್ರಭೇದದ ಜೀವಿಗಳನ್ನು ಮುಂಗುಸಿಗಳೆಂದು ವರ್ಗೀಕರಿಸಲಾಗಿದೆ. ಮುಂಗುಸಿಗಳು ಸಾಮಾನ್ಯವಾಗಿ ಏಷ್ಯಾ ಮತ್ತು ಆಫ್ರಿಕಾ ಖಂಡಕ್ಕೆ ಸ್ಥಳೀಯವಾಗಿದ್ದು, ಆ ಕುಟುಂಬದ ಕೆಲವು ಪ್ರಭೇದಗಳನ್ನು ಇತರೆ ಖಂಡಗಳಿಗೂ ಸಹ ಪರಿಚಯಿಸಲಾಗಿದೆ. ಉದ್ದವಾದ ದೇಹ, ಗಿಡ್ಡದಾದ ಕಾಲು, ಕಿರಿದಾದ ತಲೆ, ಚೂಪಾದ ಮೂತಿ, ದುಂಡಗಿನ ಕಿವಿಗಳು ಇವುಗಳ ವೈಶಿಷ್ಟ್ಯತೆಯಾಗಿದೆ. ಇವು ತುಲನಾತ್ಮಕವಾಗಿ ಕೋಪಿಷ್ಟ ಪ್ರವೃತ್ತಿಯ ಆಕ್ರಮಣಕಾರಿ ಬೇಟೆಗಾರ ಜೀವಿಗಳಾಗಿದ್ದು, ಇತರೆ ಕೀಟ, ಸರೀಸೃಪ, ಮೊಟ್ಟೆ, ಹಣ್ಣುಗಳನ್ನು ತಿಂದು ಬದುಕುತ್ತವೆ. ಹಾಗೆಯೇ ವಿಷಪೂರಿತ ಹಾವುಗಳನ್ನು ಕೊಲ್ಲುವಲ್ಲಿ ಇವು ಪ್ರಸಿದ್ಧಿಯನ್ನು ಪಡೆದಿವೆ. ಇವು ಮರುಭೂಮಿಯಿಂದ ಹಿಡಿದು ಕಾಡುಗಳವರೆಗೆ ವಿವಿಧ ತೆರನಾದ ಆವಾಸ ಸ್ಥಾನಗಳಲ್ಲಿ ವಾಸ ಮಾಡುತ್ತವೆ. ಭಾರತದಲ್ಲಿ ಒಟ್ಟು 6 ಪ್ರಭೇದದ ಮುಂಗುಸಿಗಳನ್ನು ಗುರುತಿಸಲಾಗಿದೆ. ಅವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಹಾಗೆ ಭಾರತೀಯ ಮೂಲದ ವಿವಿಧ ಜೀವಿಗಳ ಕುರಿತಾದ ವಿಡಿಯೋದ ಲಿಂಕ್ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ, ಗಮನಿಸಿ. ಒಂದನೆಯದಾಗಿ ಭಾರತೀಯ ಬೂದು ಮುಂಗುಸಿ ಅಥವಾ ಇಂಡಿಯನ್ ಗ್ರೇ ಮುಂಗೂಸ್. ಇದು ದಕ್ಷಿಣ ಭಾರತ ಮತ್ತು ಶ್ರೀಲಂಕಾದಲ್ಲಿ ಕಂಡುಬರುತ್ತದೆ. ಇದು ಕೃಷಿ ಭೂಮಿ, ದಟ್ಟ ಸಸ್ಯವರ್ಗಗಳಲ್ಲದೆ ಜನವಸತಿ ಪ್ರದೇಶಗಳ ಬಳಿಯೂ ಸಹ ವಾಸಿಸುತ್ತದೆ. ಇದು 2 ರಿಂದ 4 ಪೌಂಡ್ ತೂಕವನ್ನು ಹೊಂದಿರುತ್ತದೆ. ಇದು ತನ್ನ ವೇಗ, ಚುರುಕುತನ ಮತ್ತು ದಪ್ಪವಾದ ಕೂದಲಿನಿಂದಾಗಿ ವಿಷಕಾರಿ ಹಾವುಗಳನ್ನು ಕೊಲ್ಲುವಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. 2. ಪಟ್ಟೆ ಕುತ್ತಿಗೆಯ ಮುಂಗುಸಿ ಅಥವಾ ಸ್ಟ್ರೈಪ್ ನೆಕ್ಡ್ ಮುಂಗೂಸ್. ಏಷ್ಯಾದಲ್ಲಿ ಕಂಡುಬರುವ ಮುಂಗುಸಿ ಪ್ರಭೇದಗಳಲ್ಲೇ ಇದು ಅತಿ ದೊಡ್ಡದಾಗಿದೆ. ಪ್ರೌಢ ಗಂಡು ಮುಂಗುಸಿಗಳು 6.8 ಪೌಂಡ್ ತೂಕ ಹೊಂದಿರುತ್ತವೆ. ಇವು ಭಾರತ ಮತ್ತು ಶ್ರೀಲಂಕಾಕ್ಕೆ ಸ್ಥಳೀಯವಾಗಿದ್ದು, ದಟ್ಟವಾದ ಕಾಡು, ನದಿ ತೊರೆ ಮತ್ತು ಪತನಶೀಲ ಕಾಡುಗಳಲ್ಲಿ ವಾಸಿಸುತ್ತವೆ. ಇವು ಇಂಡಿಯನ್ ಗ್ರೇ ಮುಂಗೂಸ್ಗಳಂತೆ ಜನವಸತಿ ಪ್ರದೇಶಗಳ ಬಳಿ ವಾಸಿಸಲು ಇಚ್ಛಿಸುವುದಿಲ್ಲ. ಇದು ಗಾಢ ಕಂದು ಅಥವಾ ಕಿತ್ತಳೆ ಹಳದಿ ಬಣ್ಣದ ತುಪ್ಪಳವನ್ನು ಹೊಂದಿದ್ದು, ಹೆಚ್ಚಾಗಿ ಏಕಾಂಗಿಯಾಗಿ ಜೀವಿಸುತ್ತದೆ. ಏಡಿ ತಿನ್ನುವ ಮುಂಗುಸಿ ಅಥವಾ ಕ್ರ್ಯಾಬ್ ಈಟಿಂಗ್ ಮುಂಗೂಸ್. ಇದು ಭಾರತ ಉಪಖಂಡ ಮತ್ತು ಆಗ್ನೇಯ ಏಷ್ಯಾದಿಂದ ದಕ್ಷಿಣ ಚೀನಾ ಮತ್ತು ತೈವಾನ್ವರೆಗೆ ಕಂಡುಬರುವ ಮುಂಗುಸಿ ಪ್ರಭೇದವಾಗಿದೆ. ಇದು ಬೂದು ಮತ್ತು ಕಂದು ಬಣ್ಣದಿಂದ ಕೂಡಿದ್ದು, ಕೆನ್ನೆಯಿಂದ ಹಿಡಿದು ಭುಜದವರೆಗೂ ಬಿಳಿಯ ಗೆರೆಯೊಂದನ್ನು ಕಾಣಬಹುದು. ಇದು ಕೃಷಿ ಭೂಮಿ, ನಿತ್ಯ ಹರಿದ್ವರ್ಣ ಕಾಡುಗಳು ಮತ್ತು ತೇವಾಂಶವುಳ್ಳ ಪತನಶೀಲ ಕಾಡುಗಳಲ್ಲಿ ಕಂಡುಬರುತ್ತದೆ. ಭಾರತದಲ್ಲಿ ಇವು ಅಸ್ಸಾಂ, ಅರುಣಾಚಲ ಪ್ರದೇಶ ಮತ್ತು ಉತ್ತರಾಖಂಡಗಳಲ್ಲಿ ಕಂಡುಬರುತ್ತವೆ. ಇವು ಬಹುತೇಕವಾಗಿ ಬೆಳಗ್ಗೆ ಮತ್ತು ಸಂಜೆ ಆಕ್ಟಿವ್ ಆಗಿದ್ದು, 3-4 ಮುಂಗುಸಿಗಳ ಸಣ್ಣ ಗುಂಪುಗಳಲ್ಲಿ ಕಂಡುಬರುತ್ತವೆ. ಇವು ಉತ್ತಮ ಈಜುಗಾರರಾಗಿದ್ದು, ಹೊಳೆದಡ ಮತ್ತು ನೀರಿನ ಬಳಿ ಬೇಟೆಯಾಡಿ ತಿನ್ನುತ್ತವೆ. ಇವು ಏಡಿ ಮಾತ್ರವಲ್ಲದೆ ಮೀನು, ಬಸವನ ಹುಳು, ದಂಶಕ, ಪಕ್ಷಿ, ಕೀಟಗಳನ್ನು ಸಹ ತಿನ್ನುತ್ತವೆ. 4. ಕೆಂಗಂದು ಮುಂಗುಸಿ ಅಥವಾ ರಡ್ಡಿ ಮುಂಗೂಸ್. ಇದು ಭಾರತ ಮತ್ತು ಶ್ರೀಲಂಕಾಕ್ಕೆ ಸ್ಥಳೀಯವಾಗಿದೆ. ಇವು ಭಾರತೀಯ ಬೂದು ಮುಂಗುಸಿಗಳಿಗೆ ಹತ್ತಿರದ ಸಂಬಂಧವನ್ನು ಹೊಂದಿವೆ. ಇವು ಬೆಟ್ಟ ಮತ್ತು ಕಾಡುಗಳಲ್ಲಿ ವಾಸಿಸುತ್ತವೆ. ಅತೀವ ನಾಚಿಕೆ ಪ್ರವೃತ್ತಿಯ ಇವು ಮಾನವರನ್ನು ಕಂಡೊಡನೆ ಅಡಗಿಕೊಳ್ಳಲು ಯತ್ನಿಸುತ್ತವೆ. ಇವು ಕಂದು ಬಣ್ಣದ ಛಾಯೆಯನ್ನು ಹೊಂದಿದ್ದು, ದೇಹದಾದ್ಯಂತ ಕಪ್ಪು ಮತ್ತು ಬಿಳಿ ಚುಕ್ಕೆಗಳನ್ನು ಕಾಣಬಹುದು. ಸಾಮಾನ್ಯವಾಗಿ 15 ರಿಂದ 18 ಇಂಚು ಉದ್ದವಾಗಿರುತ್ತವೆ. ಇವುಗಳ ಮುಖ ಕೆಂಪು ಬಣ್ಣವನ್ನು ಹೊಂದಿದ್ದು, ಬಾಲದ ತುದಿ ಕಪ್ಪು ಬಣ್ಣವನ್ನು ಹೊಂದಿರುತ್ತದೆ. ಇವು ಸಾಕಷ್ಟು ಉಗ್ರ ಪ್ರವೃತ್ತಿಯನ್ನು ಹೊಂದಿದ್ದು, ವಿಷಕಾರಿ ಹಾವು, ಹಲ್ಲಿ, ದಂಶಕಗಳನ್ನು ಹಿಡಿದು ಭಕ್ಷಿಸುತ್ತವೆ. ಇವುಗಳ ಜೀವಿತಾವಧಿ 7 ರಿಂದ 13 ವರ್ಷಗಳಾಗಿವೆ. 5. ಭಾರತೀಯ ಸಣ್ಣ ಮುಂಗುಸಿ ಅಥವಾ ಸ್ಮಾಲ್ ಇಂಡಿಯನ್ ಮುಂಗೂಸ್. ಇವುಗಳಿಗೆ ಜಾವನ್ ಮುಂಗುಸಿ ಅಂತಲೂ ಕರೆಯುತ್ತಾರೆ. ಇವು ಭಾರತ, ಪಾಕ್, ಚೀನಾ, ಮಲಯವಲ್ಲದೆ ಆಗ್ನೇಯ ಏಷ್ಯಾದಾದ್ಯಂತ ಕಂಡುಬರುತ್ತವೆ. ದಂಶಕ ಮತ್ತು ಹಾವುಗಳ ನಿಯಂತ್ರಣಕ್ಕಾಗಿ ಇವುಗಳನ್ನು ದಕ್ಷಿಣ ಅಮೆರಿಕ, ಯುರೋಪ್, ಜಪಾನ್, ವೆಸ್ಟ್ ಇಂಡೀಸ್ಗಳಿಗೂ ಸಹ ಪರಿಚಯಿಸಲಾಗಿದೆ. ಇವು ಒಣಕಾಡು, ಕುರುಚಲು ಕಾಡುಗಳಲ್ಲಿ ವಾಸಿಸುತ್ತವೆ. ಇತರೆ ಮುಂಗುಸಿಗಳಂತೆ ರೂಪ ಹೊಂದಿದ್ದಾಗ್ಯೂ ತುಲನಾತ್ಮಕವಾಗಿ ಚಿಕ್ಕದಾಗಿರುತ್ತವೆ.
6. ಕಂದು ಮುಂಗುಸಿ ಅಥವಾ ಬ್ರೌನ್ ಮುಂಗೂಸ್. ಭಾರತ ಮತ್ತು ಶ್ರೀಲಂಕಾಕ್ಕೆ ಸ್ಥಳೀಯವಾದ ಇದು ನಿತ್ಯ ಹರಿದ್ವರ್ಣ ಕಾಡುಗಳು, ತೋಟಗಳು ಮತ್ತು ಮಾನವ ವಸತಿ ಸ್ಥಳಗಳ ಬಳಿ ಕಂಡುಬರುತ್ತವೆ. ಇದು ಕಪ್ಪು ಮಿಶ್ರಿತ ಕಂದು ಬಣ್ಣದ ದೇಹವನ್ನು ಹೊಂದಿರುತ್ತದೆ. ಇದು ನಿಶಾಚರಿಯಾಗಿದ್ದು ರಾತ್ರಿಯ ವೇಳೆ ಆಕ್ಟಿವ್ ಆಗಿರುತ್ತದೆ. ಇವು ಕೊಡಗಿನ ವಿರಾಜಪೇಟೆ, ತಮಿಳುನಾಡಿನ ಊಟಿ, ಮದುರೈ ಮತ್ತು ಕೇರಳದ ಕಾಡುಗಳಲ್ಲಿ ಕಂಡುಬರುತ್ತವೆ. ಇದಿಷ್ಟು ಭಾರತದಲ್ಲಿ ಕಂಡುಬರುವ ಮುಂಗುಸಿ ಪ್ರಭೇದಗಳ ಕುರಿತಾದಂತಹ ಕಿರು ಮಾಹಿತಿ.